ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನಿವತ್ತು ನಾರ್ಮಲ್ ಡೈಲಿ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ತುಂಬ ದಿನ ಆದಮೇಲೆ ಅರ್ಲಿ ಮಾರ್ನಿಂಗ್ ಬೇಗ ಎದ್ದಿದ್ದೀನಿ. ಬಿಕಾಸ್ ಇವತ್ತು ಊರಿಂದ ನಮ್ಮ ಅಪ್ಪಾಜಿ ಮತ್ತು ನನ್ನ ತಮ್ಮ ಬರ್ತಾ ಇದ್ದಾರೆ. ನನ್ನ ತಮ್ಮ ಅಂದರೆ ನನ್ನ ಕಸಿನ್, ನಮ್ಮ ಚಿಕ್ಕಪ್ಪನ ಮಗ. ಸೊ ಅವ್ರಿಗೊಂದು ಸ್ವಲ್ಪ ಕೆಲಸ ಇದೆ, ಅಗ್ರಿಕಲ್ಚರ್ ರಿಲೇಟೆಡ್ ಸ್ವಲ್ಪ ಎಕ್ವಿಪ್ಮೆಂಟ್ಸ್ ಎಲ್ಲ ಪರ್ಚೇಸ್ ಮಾಡೋಕ್ಕಿದೆ. ಅವ್ನ ಶಾಪ್ಗೆ ಹೊಸ್ದಾಗಿ ಶಾಪ್ ಮಾಡ್ತಾ ಇದ್ದಾನೆ, ಅದಕ್ಕೆ. ಸೊ ಅದು ಪರ್ಚೇಸ್ಗಂತ ಬ್ಯಾಂಗ್ಳೂರಿಗೆ ಬರ್ತಾ ಇದ್ದಾರೆ. ನಿನ್ನೆ ರಾತ್ರಿ ಹೊರಟಿದ್ದಾರೆ, ಇವಾಗ ಬರ್ತಾರೆ. ಐ ಥಿಂಕ್ ಇನ್ನೊಂದು 15-20 ಮಿನಿಟ್ಸಲ್ಲಿ ಮನೇಲಿ ಇರಬಹುದು. ಸೊ ಅದಕ್ಕೆ ಸ್ವಲ್ಪ ಬೇಗ ಎದ್ದಿದ್ದೀನಿ. ಸ್ವಲ್ಪ ಕೆಲಸ ಆಗಬೇಕು, ಮತ್ತು ಔಟ್ ಸೈಡ್ ಕೂಡ ಹೋಗಬೇಕು ನಾನು ಅವರೊಟ್ಟಿಗೆ ಸ್ವಲ್ಪ ಶಾಪಿಂಗಿಗೆ. ಸೊ ಸಿದ್ದುಗೆ ಒಂದು ಸ್ವಲ್ಪ ಟಯರ್ಡ್ನೆಸ್ ಇದೆ, ಅವ್ನು ಸ್ವಲ್ಪ ಬೇರೆ ಕೆಲಸ ಕೂಡ ಇರೋದ್ರಿಂದ ಇವತ್ತು ಅವನು ಔಟ್ಸೈಡ್ ಬರೋಕ್ಕೆ ರೆಡಿ ಇಲ್ಲ, ಸ್ವಲ್ಪ ಆಗ್ತಾ ಇಲ್ಲ ಅವನಿಗೆ. ಅದಕ್ಕೆ ನಾವೇ 3 ಜನ ಹೋಗಬೇಕು ಕ್ಯಾಬ್ ಬುಕ್ ಮಾಡಿಕೊಂಡು. ಅದಕ್ಕೆ ಸ್ವಲ್ಪ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬೇಗ ಇದ್ದಿದ್ದೀನಿ. ಮತ್ತು ಅವರು ಬರ್ತಾರೆ ಅಲ್ವಾ, ತುಂಬ ಚಳಿ ಬೇರೆ ಇದೆ ಔಟ್ಸೈಡು. ಸೊ ಬಂದ ತಕ್ಷಣ ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಳಕ್ಕೆ ಹೇಳಿ, ನೆಕ್ಸ್ಟ್ ಆಮೇಲೆ ಟಿಫನ್ ಮಾಡಿಬಿಟ್ಟು ಔಟ್ಸೈಡ್ ಹೋಗಬೇಕು. ಅವ್ರು ಬಂದರು ಆಯಿತಾ. ಅವ್ರು ಬಂದಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ಡಿಸ್ಕಷನ್ ಮಾಡಿದ್ವಿ. ನೆಕ್ಸ್ಟ್ ಏನು ಹೋಗೋದು, ಹೇಗೆ ಮಾಡೋದು, ಎಷ್ಟೊತ್ತಿಗೆ ಹೋಗೋದು ಅಂತೆಲ್ಲ. ಬಟ್ ಆಮೇಲೆ ಅವರು ಸ್ವಲ್ಪ ಹೊತ್ತು ಸುಸ್ತಾಗಿದ್ರಲ್ಲ, ರೆಸ್ಟ್ ಮಾಡಲಿ ಅಂತ ಹೇಳಿಬಿಟ್ಟು ಮಲಗಕ್ಕೆ ಹೇಳಿದೆ. ಸೊ ಅವ್ರು ಮಲಗಿದ್ಮೇಲೆ ನಂಗೊಂದು ಸ್ವಲ್ಪ ಬೇರೆ ಕೆಲಸಗಳಿತ್ತು, ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ತಿಂಡಿ ಸ್ಟಾರ್ಟ್ ಮಾಡಿದೆ. ತಿಂಡಿ ನಾನು ಇವತ್ತು ಬಿಡ್ದಿ ತಟ್ಟೆ ಇಡ್ಲಿ ಮಾಡಿದ್ದೆ. ತುಂಬ ಸಕ್ಕತ್ತಾಗಿ ಬಂದಿತ್ತು ಆ್ಯಂಡ್ ತುಂಬ ಸಾಫ್ಟಾಗಿ ಕೂಡ ಬಂದಿತ್ತು. ನಾವು ಔಟ್ಸೈಡ್ ತಿಂತೀವಲ್ಲ ಹೋಟೆಲಲ್ಲಿ ಹೋಗ್ಬಿಟ್ಟು, ಅದೇ ರೀತಿಯೇ ಇದೆ. ನಾವೇ ಈಸಿಯಾಗಿ ಮನೇಲೇ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಹೆಲ್ತ್ ವೈಸ್ ಕೂಡ ತುಂಬ ಒಳ್ಳೆಯದೇ ನಾವೇ ಮನೇಲಿ ಮಾಡ್ಕೊಂಡು ತಿಂದರೆ. ಸೊ ಹೇಗೆ ಮಾಡೋದಂದ್ರೆ, ನಾನು ಫಸ್ಟು 1 ಕಪ್ಪಷ್ಟು ರೈಸ್ ತೊಗೊಂಡಿದ್ದೆ. ನಾರ್ಮಲ್ ನೀವು ಸೊಸೈಟಿ ರೈಸು ಅಥವಾ ಮನೆಯಲ್ಲಿ ಬೆಳೆದಿರೋ ರೈಸು, ಸೋನಾ ಮಸೂರಿ ಯಾವ ರೈಸ್ ಕೂಡ ಬೇಕಾದರೂ ತೊಗೊಳ್ಬೋದು, ಚೆನ್ನಾಗೇ ಬರುತ್ತೆ. ನೀವು ಆಲ್ಮೋಸ್ಟ್ ಒಂದು 6 to 8 ಅವರ್ಸ್ನು ಚೆನ್ನಾಗಿ ಸೋಕ್ ಮಾಡಬೇಕು, ತುಂಬ ಚೆನ್ನಾಗೇ ಬರುತ್ತೆ. ನೆಕ್ಸ್ಟ್ ನಾನು ಯಾವ ಕಪ್ಪಲ್ಲಿ ರೈಸ್ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ 3/4 ಕಪ್ಪಷ್ಟು ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಈ ಉದ್ದಿನ ಬೇಳೆನೂ ಅಷ್ಟೇ, ನಾವು ಸೇಮ್ ರೈಸ್ ಒಟ್ಟಿಗೆ ನಾರ್ಮಲಾಗಿ ಹೇಗೆ ನಾವು ಇಡ್ಲಿ ಎಲ್ಲ ಮಾಡ್ತೀವಲ್ಲ ಅದೇ ರೀತಿಯೇ ನಾವು ಇದನ್ನು ಕೂಡ ಸೋಕ್ ಮಾಡಿ ನೆನೆಸ್ಬೇಕು. ಬಟ್ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಏನು ಅಂತ ಅಂದರೆ ಸಾಬುದಾನ ಅಥವಾ ಸೀಮೆ ಅಕ್ಕಿ ಅಂತ ಹೇಳ್ತೀವಲ್ಲ ಅದು. ನಾವು ಆಲ್ಮೋಸ್ಟ್ ಬ್ಯಾಂಗ್ಳೂರಲ್ಲೆಲ್ಲ ಇದನ್ನು ಸಾಬುದಾನ ಅಂತಾರೆ, ನಮ್ಮ ಮಲೆನಾಡು ಸ್ಟೈಲಲ್ಲೆಲ್ಲ ಆಲ್ಮೋಸ್ಟ್ ಸೀಮೆ ಅಕ್ಕಿ ಅಂತಲೇ ಕರೀತಾರೆ ಇದನ್ನು. ಸೊ ಇದನ್ನು ಅಷ್ಟೇ ನಾನು 1/4 ಕಪ್ಪಷ್ಟು ತೊಗೊಂಡಿದ್ದೀನಿ. ಇದನ್ನು ನಾನು ಉದ್ದಿನ ಬೇಳೆ ಜೊತೆಗೇ ಹಾಕ್ಬಿಟ್ಟು ನೆನೆಸ್ತೀನಿ. ಇದನ್ನು ಹಾಕಿ ಮಾಡಿದ್ರೆ ಇಡ್ಲಿ ತುಂಬ ವೈಟಾಗಿ ಕೂಡ ಬರುತ್ತೆ ಆ್ಯಂಡ್ ತುಂಬ ಸಾಫ್ಟಾಗಿ ಬರುತ್ತೆ ಆ್ಯಂಡ್ ಸೇಮ್ ಹೋಟೆಲಲ್ಲಿ ಸಿಗುತ್ತಲ್ಲ ಅದೇ ರೀತಿ ಬಿಡ್ದಿ ತಟ್ಟೆ ಇಡ್ಲಿ ಸಿಗುತ್ತೆ, ತುಂಬ ಸಾಫ್ಟ್ ಆಗಿರುತ್ತೆ. ಆ್ಯಂಡ್ ಇದಕ್ಕೆ ನಾನು 1 ಸ್ಪೂನ್ ಅಷ್ಟು ಮೆಂತೆ ಕೂಡ ಹಾಕಿಬಿಟ್ಟು ಸೋಕ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ಎರಡನ್ನೂ ಕೂಡ ನೀವು 6 to 8 ಅವರ್ಸ್ ಸೋಕ್ ಮಾಡಬೇಕಾಗತ್ತೆ. ಆವಾಗ ನಿಮಗೆ ನೆಕ್ಸ್ಟು ರುಬ್ಲಿಕ್ಕೂ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ದೋಸೆ ಕೂಡ ಸಾಫ್ಟಾಗಿ ಬರುತ್ತೆ. ಇಲ್ಲಿ ಆಲ್ಮೋಸ್ಟ್ ನೋಡಿ ಎರಡನ್ನೂ ನಾನು 6 to 8 ಅವರ್ಸ್ ನೆನೆಸಿಟ್ಟಿದ್ದೆ. ಉದ್ದಿನ ಬೇಳೆ ಸಾಬುದಾನ ಎಲ್ಲ ತುಂಬ ಸಾಫ್ಟ್ ಆಗಿದೆ, ತುಂಬ ದೊಡ್ಡಕ್ಕೆ ಕೂಡ ಆಗಿದೆ. ಸೊ ಇದನ್ನು ನಾನು ಇವಾಗ ನೀಟಾಗಿ ರುಬ್ಬಿ ಮಿಕ್ಸಿ ಮಾಡಿ ಇಟ್ಕೊತಾ ಇದ್ದೀನಿ. ನಾನು ಯಾವಾಗಲೂ ಹಿಟ್ಟನ್ನ ಬೇರೆ ಸಪ್ರೇಟಾಗಿ ಮಿಕ್ಸಿ ಮಾಡ್ಕೊತೀನಿ. ಉದ್ದು ಮತ್ತು ಈ ಥರ ಸಾಬುದಾನ ಅಥವಾ ಅವಲಕ್ಕಿ ಏನಾದರೂ ಮಿಕ್ಸ್ ಮಾಡಿ ಸಮಟೆ ಮಾಡಿರ್ತೀವಲ್ಲ ಅದನ್ನು ಸಪ್ರೇಟಾಗಿ ಮಿಕ್ಸಿ ಮಾಡ್ಕೊತೀನಿ. ಸೊ ಎರಡನ್ನೂ ಚೆನ್ನಾಗಿ ಮಿಕ್ಸಿ ಆದಮೇಲೆ ಈ ಥರ ಫುಲ್ ನೀಟಾಗಿ ಮಿಕ್ಸ್ ಮಾಡಿ ಓವರ್ ನೈಟ್ ಇದನ್ನು ಇಟ್ಟರೆ ನೆಕ್ಸ್ಟ್ ಡೇಗೆ ನಮ್ಗೆ ದೋಸೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಇದು ಓವರ್ ನೈಟ್ ಚೆನ್ನಾಗಿ ಇಟ್ಟಿದ್ನಲ್ಲ, ಫುಲ್ ಉಬ್ಬಿಟ್ಟು ಚೆನ್ನಾಗಿ ಬಂದಿದೆ ಹಿಟ್ಟು ಕೂಡ. ಸೊ ಇದನ್ನು ನಾನು ಇವಾಗ ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡ್ಕೊಳಕ್ಕೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಷ್ಟು ಬೇಕೋ ಅಷ್ಟು ತೊಗೊಂಡು ಚೆನ್ನಾಗಿ ತಿರ್ಸ್ಬಿಟ್ಟು ವಾಟರ್ ಕನ್ಸಿಸ್ಟೆನ್ಸಿನೂ ಅಷ್ಟೇ ನೀವು ನೋಡ್ಕೊಳ್ಬೇಕು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ವಾಟರ್ನ ಯೂಸ್ ಮಾಡ್ಬೋದು. ಇಡ್ಲಿಗೆಲ್ಲ ಸ್ವಲ್ಪ ವಾಟರ್ ತರ ನೀರಾಗಿದ್ರೇನೆ ಹಿಟ್ಟು ತುಂಬಾ ಚೆನ್ನಾಗಿ ಕೂಡ ಬರುತ್ತೆ. ಸೊ ರುಚಿಗೆ ತಕ್ಕಷ್ಟು ನಾನು ಇಲ್ಲಿ ನೋಡ್ಬಿಟ್ಟು ಉಪ್ಪು ಹಾಕೊತಾ ಇದ್ದೀನಿ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ತಿರ್ಗಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಿಟ್ಟನ್ನ. ನೆಕ್ಸ್ಟು ನಾನಿಲ್ಲಿ ತಟ್ಟೆ ಇಡ್ಲಿ ಸಟ್ಟು ತೊಗೊಂಡಿದ್ದೀನಿ. ಸೊ ಆ ಸಟ್ಟನ್ನ ಒಂದ್ಸತಿ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಎಕ್ಸಸ್ ವಾಟರ್ ಏನಾದರೂ ಇರುತ್ತಲ್ಲ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಟಿಶ್ಯೂ ಪೇಪರ್ ಯೂಸ್ ಮಾಡಿ ಕ್ಲೀನ್ ಮಾಡ್ತಾ ಇದ್ದೀನಿ. ಯಾಕಂದರೆ ವಾಟರ್ ಇತ್ತು ಅಂದರೆ ನಾವು ನೆಕ್ಸ್ಟ್ ಅದಕ್ಕೆ ಆಯಿಲ್ ಹಾಕಿದ್ಮೇಲೆ ದೋಸೆಗಳು ತುಂಬ ಚೆನ್ನಾಗಿ ಎದ್ದು ಬರಲ್ಲ. ಅದಕ್ಕೆ ಯಾವಾಗಲೂ ಈ ಥರ ಇಡ್ಲಿ ಮಾಡೋ ಐಟಮ್ಸ್ ಎಲ್ಲ ತಟ್ಟೆಗಳು ಅಥವಾ ಕಪ್ಗಳೆಲ್ಲ ಸ್ವಲ್ಪ ಡ್ರೈ ಆಗೇನೆ ಇರಬೇಕು, ವಾಟರ್ ಇರಬಾರ್ದು. ಸೊ ನಾನು ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಬಿಟ್ಟು ಇವಾಗ ಇಡ್ಲಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಈ ರೀತಿ ತಟ್ಟೆ ಇಡ್ಲಿನ ನಾವು ಆಲ್ಮೋಸ್ಟ್ 1 ಅಥವಾ 1.5 ಇಡ್ಲಿ ತಿನ್ನೋದ್ರೊಳಗಡೆ ಸಾಕಾಗ್ಬಿಡುತ್ತೆ. ತುಂಬ ಬೇಗ ಹೊಟ್ಟೆ ಕೂಡ ತುಂಬುತ್ತೆ ಆ್ಯಂಡ್ ತುಂಬ ಸಾಫ್ಟ್ ಆಗಿರೋದ್ರಿಂದ ನೀವು ಇದನ್ನ ಸಾಂಬಾರ್ ಒಟ್ಟಿಗೆ ಅಥವಾ ಬೆಣ್ಣೆ ಒಟ್ಟಿಗೆ ಚಟ್ನಿ ಒಟ್ಟಿಗೆಲ್ಲ ತುಂಬ ಚೆನ್ನಾಗೇ ಇರುತ್ತೆ ತಿನ್ನೋಕ್ಕೆ. ನಾನಿಲ್ಲಿ ಇವತ್ತು ಇದಕ್ಕೆ ಇಡ್ಲಿ ಸಾಂಬಾರ್ ಕೂಡ ಮಾಡ್ತಾ ಇದ್ದೀನಿ. ನಾನು ಇಡ್ಲಿ ಸಾಂಬಾರ್ ರೆಸಿಪಿನ ಆಲ್ರೆಡಿ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಕೂಡ ಮಾಡಿದ್ದೀನಿ. ಇನ್ನು ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಒಂದ್ಸತಿ ಆ ವಿಡಿಯೋ ಕೂಡ ವಾಚ್ ಮಾಡಿ. ನಾನಿಲ್ಲಿ ಎಲ್ಲ ಇಡ್ಲಿ ಸೆಟ್ಟನ್ನೆಲ್ಲ ಸೆಟ್ ಮಾಡ್ಕೊಂಡಾದ್ಮೇಲೆ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕಿ
ಹಾಕಿಬಿಟ್ಟು ನೀರು ಕಾದ್ಮೇಲೆ ಇಡ್ಲಿ ಸಟ್ಟಿನ ಅದರೊಳಗಡೆ ಇಡ್ತಾ ಇದ್ದೀನಿ. ಸೊ ನಾನಿಲ್ಲಿ ನಾರ್ಮಲ್ ಇಡ್ಲಿ ಮಾಡೋ ಸರ್ಗಲಲ್ಲೇ ಬೇಯಿಸ್ತಾ ಇದ್ದೀನಿ. ಬಟ್ ಈ ಥರ ಇಡ್ಲಿ ಸೆಟ್ಟು ಸ್ವಲ್ಪ ದೊಡ್ಡ ಇರೋದ್ರಿಂದ ಅದು ಕವರ್ ಹಾಕಿ ಮುಚ್ಚಕ್ಕಾಗಲ್ಲ. ಸೊ ಅದಕ್ಕೆ ನಾನಿಲ್ಲಿ ಎಕ್ಸ್ಟ್ರಾ ಬೇರೆ ಸಪ್ರೇಟಾಗಿ ಒಂದು ಪಾತ್ರೆ ಇತ್ತು, ಆ ಪಾತ್ರೆ ಇಟ್ಬಿಟ್ಟು ಒಂದು 20 ಮಿನಿಟ್ಸು ಇಡ್ಲಿನ ಬೇಯಿಸ್ತಾ ಇದ್ದೀನಿ. ಇಡ್ಲಿನ ಒಂದು 20 ಮಿನಿಟ್ಸು ಸ್ಟೀಮಲ್ಲಿ ಬೇಯಿಸಿದ್ರೆ ಇಡ್ಲಿ ತುಂಬ ಸಕ್ಕತ್ತಾಗಿ ಬರುತ್ತೆ. ನಾರ್ಮಲ್ ಇಡ್ಲಿ ಪ್ರೊಸೆಸ್ ನಾವು ಹೇಗೆ ಮಾಡ್ತೀವೋ ಅದೇ ರೀತಿನೇ ಇಡ್ಲಿ ಪ್ರೊಸೆಸ್ಸು. ಏನು ಅಂದರೆ ಸ್ವಲ್ಪ ಸಾಬೂದಾನ ಯೂಸ್ ಮಾಡಿರ್ತೀವಿ ಆ್ಯಂಡ್ ತಟ್ಟೆ ಇಡ್ಲಿನ ಈ ಥರ ಸಟ್ಟೆನಲ್ಲೇ ಬೇಯಿಸೋದ್ರಿಂದ ಸ್ವಲ್ಪ ಚೆನ್ನಾಗಿ ಬರುತ್ತೆ ಕೂಡ ಆ್ಯಂಡ್ ಟೇಸ್ಟ್ ಕೂಡ ಚೆನ್ನಾಗೇ ಇರುತ್ತೆ. ನೋಡಿ ಇವಾಗ ಇಡ್ಲಿ ರೆಡಿ ಆಗಿಬಿಟ್ಟಿದೆ. ನಾನು ಇದಕ್ಕೆ ಸ್ವಲ್ಪ ಬೆಣ್ಣೆ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಚಟ್ನಿ ಕೂಡ ಮಾಡಿದ್ದೆ, ಸಾಂಬಾರು ಮಾಡಿದ್ದೆ. ತುಂಬ ಸಕ್ಕತ್ತಾಗಿ ಬಂದಿತ್ತು, ತುಂಬ ಚೆನ್ನಾಗಿ ಕೂಡ ಟೇಸ್ಟ್ ಇತ್ತು. ನಮ್ಮನೇಲಿ ಅವರಿಬ್ರು ತುಂಬ ಚೆನ್ನಾಗಿದೆ ಅಂತಲೇ ಹೇಳಿದ್ರು, ತಿಂಡಿ ಕೂಡ ಚೆನ್ನಾಗಾಗಿತ್ತು ಅಂತ ಹೇಳ್ಬಿಟ್ಟು. ಈ ರೀತಿ ಡಿಫ್ರೆಂಟಾಗಿ ಒಂದ್ಸತಿ ಇಡ್ಲಿ ಮಾಡಿಬಿಟ್ಟು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ರೆಸಿಪಿ ಹೇಗಿತ್ತು ಅಂತ ನನಗೂ ಇನ್ಫಾರ್ಮ್ ಮಾಡಿ. ನೆಕ್ಸ್ಟು ನಾವು ತಿಂಡಿ ಎಲ್ಲ ತಿಂದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಕ್ಯಾಬ್ ಬುಕ್ ಮಾಡಿಕೊಂಡು ಮಟೀರಿಯಲ್ನೆಲ್ಲ ಪರ್ಚೇಸ್ ಮಾಡೋಣ ಅಂತ ಹೊರಟ್ವಿ. ನಮ್ಮ ಮನೆಯಿಂದ ಒಂದು 10 ಕಿಲೋಮೀಟರ್ಸ್ ದೂರ ಇತ್ತು ಆ್ಯಂಡ್ ಅವ್ರದ್ದು ಶೋರೂಮ್ ಕೂಡ ಇದೆ, ಗೋಡೌನ್ ಕೂಡ ಇದೆ ಅಂತೆ. ನನಗಷ್ಟೊಂದು ಐಡಿಯಾ ಇಲ್ಲ ಏನು ಅಂತ. ಸೊ ಹಾಗಾಗಿ ಅವರು ಡೈರೆಕ್ಟ್ ಗೋಡೌನ್ಗೆ ಬನ್ನಿ, ಐಟಮ್ಸ್ ಎಲ್ಲ ನೀವೇ ಚೂಸ್ ಮಾಡಿಕೊಂಡು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರು. ಆ್ಯಂಡ್ ಇವನು ಕೂಡ ಆಲ್ರೆಡಿ ಎಲ್ಲ ಐಟಮ್ಸ್ನ ನೋಡಿಬಿಟ್ಟು ಕಾರ್ಟ್ಗೆ ಹಾಕಿ ಯಾವ್ದಾದ್ರು ಬೇಕು ಅಂತ ಲಿಸ್ಟ್ ಕೂಡ ಮಾಡ್ಕೊಂಡಿದ್ದ. ನನ್ನ ತಮ್ಮಂಗೆ ಈ ವರ್ಕಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಅವನು 7 to 8 ಇಯರ್ಸ್ ಇದೆ, ಅದ್ರ ಮೇಲೆನೇ ವರ್ಕ್ ಕೂಡ ಮಾಡಿದ್ದಾನೆ. ಇದ್ರದ್ದೆಲ್ಲ ಸರ್ವಿಸು ಸೇಲ್ಸು ಎಲ್ಲ ಅವನಿಗೆ ಐಡಿಯಾ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಈ ಥರ ಮಿಷನ್ಗಳೆಲ್ಲರಿಗೂ ಅಗ್ರಿಕಲ್ಚರ್ ಮಾಡೋರಿಗೆ ಗೊತ್ತೇ ಇರುತ್ತೆ. ಬ್ರಷ್ ಕಟರು, ಗ್ರಾಸ್ ಕಟರು ಅಂತಾನೂ ಹೇಳ್ತಾರೆ. ಮರ ಕುಯ್ಯೋ ಮಿಷನ್ ಕೂಡ ಇದೆ. ನನಗೆ ಮೇನಾಗಿ ಗೊತ್ತಿರೋದು ಕಳೆ ಹೊಡೆಯೋ ಮಿಷನ್, ಅದು ಬ್ರಷ್ ಕಟ್ಟರು ಮತ್ತೆ ಮರ ಕುಯ್ಯೋ ಮಿಷನ್ ಅಷ್ಟೇ ನನಗೆ ಮೇನಾಗಿ ಗೊತ್ತಿರೋದು. ಅವನ್ ನೋಡಿದ್ರೆ ಏನೇನೋ ಹೊಸ ಹೊಸ ಯಾವ್ದಾವ್ದೋ ಸ್ಪ್ಯಾನರು ಏನೇನೋ ಹೇಳ್ತಾವ್ರೆ, ನನಗೇನು ಗೊತ್ತೂ ಆಗ್ತಿಲ್ಲ. ನಾನು ಸುಮ್ಮನೆ ಸುತ್ತ ಬರ್ತಾ ಇದ್ದೀನಿ, ಏನೇನೋ ಹೊಸ ಹೊಸದೆಲ್ಲ ನೋಡ್ತಿದ್ದೀನಲ್ಲ ಅಂತ. ಯಾಕಂದ್ರೆ ಯಾರಿಗಾದ್ರೂ ಅವ್ರು ಏನು ವರ್ಕ್ ಮಾಡ್ತಾರೋ ಅದ್ರ ಮೇಲ್ಗಡೆನೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಅಲ್ವಾ. ಸೊ ಅವನಿಗೆ ಗೊತ್ತಿರೋ ನಾಲೆಡ್ಜ್ ನನಗೆ ಗೊತ್ತಿಲ್ಲ. ಅಂಡ್ ನನಗೆ ತುಂಬಾ ಖುಷಿ ಆಯ್ತು. ಇಷ್ಟು ವರ್ಷ ಅವನು ಬೇರೆ ಕಡೆ ವರ್ಕ್ ಮಾಡ್ತಿದ್ದಾನೆ, ಇವಾಗ ಸ್ವಂತವಾಗಿ ಏನಾದ್ರು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಬಿಟ್ಟು ಇವಾಗ ಅವನೇ ಪರ್ಚೇಸ್ ಮಾಡಿ ಶಾಪ್ ಮಾಡ್ತಾ ಇದ್ದಾನೆ. ಸೊ ನಾವು ಅವನ ಜೊತೆ ಮಾರಲ್ ಸಪೋರ್ಟ್ ಆಗಿ ಇರೋಣ ಅಂತ ಹೇಳ್ಬಿಟ್ಟು ನಾವು ಇದು ಮಾಡ್ತಾ ಇರೋದು. ಆ್ಯಂಡ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಅಲ್ವಾ ಮಿಡ್ಲ್ ಕ್ಲಾಸ್ ಜೀವನ ಅಂದರೆ ಎಷ್ಟು ಕಷ್ಟ ಇರುತ್ತೆ ಅಂತ. ನಾವು ಮಿಡ್ಲ್ ಕ್ಲಾಸ್, ಅದಕ್ಕೆ ನಮಗೂ ಏನಾದರೂ ಮಾಡಬೇಕು, ಹೊಸದಾಗಿ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಆಸೆಗಳಿದ್ದೇ ಇರುತ್ತೆ ಅಲ್ವಾ. ಸೊ ನಮ್ಮನೇಲೆ ಇವಾಗ ಯಾರಾದರೂ ಒಬ್ರು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಅದು ಒಂಥರ ಖುಷಿನೇ ಅಲ್ವಾ. ಅವ್ನು ಮಾಡಿದ್ರೇನೆ ನಾವು ಮಾಡಿದ್ರೇನೆ. ಬಟ್ ಯಾವುದು ಸ್ಟಾರ್ಟಿಂಗ್ ಈಸಿ ಇರಲ್ಲ, ಕಷ್ಟ ಇದ್ದೇ ಇರುತ್ತೆ. ಅವನು ಅಷ್ಟೇ ಒಂದು ಈ ಥರ ಮೆಟೀರಿಯಲ್ ಪರ್ಚೇಸ್ ಮಾಡಲಿಕ್ಕೆ ಒಂದು ಶಾಪು ಹುಡ್ಕಕ್ಕೇನೆ ಅವನು ನೀಟಾಗಿ ಪ್ಲಾನ್ ಮಾಡಿಕೊಂಡು ಆಲ್ಮೋಸ್ಟ್ ಟೈಮ್ ತಗೊಂಡು ಹುಡುಕಿದ್ದಾನೆ. ಆ್ಯಂಡ್ ಮೆಟೀರಿಯಲ್ ನಾವು ಅಟ್ಲೀಸ್ಟ್ ಅವ್ನು ಅಲ್ಲಿಂದ ತೀರ್ಥಹಳ್ಳಿಯಿಂದ ಬೆಂಗಳೂರು ಬಂದು ಏನಾದರೂ ಶಾಪಿಂಗ್ ಮಾಡ್ತಾ ಇದ್ದಾನೆ ಅಂದರೆ ಅವನಿಗೂ ಖುಷಿ ಇರಬೇಕು ಅಲ್ವಾ. ಒಂದು ಮೆಟೀರಿಯಲ್ ಕೂಡ ತುಂಬ ಚೆನ್ನಾಗೇ ಸಿಗಬೇಕಾಗುತ್ತೆ. ಯಾಕೆಂದರೆ ನಾವು ಅಲ್ಲಿಂದ ಟ್ರಾವೆಲ್ ಮಾಡಿ ಇಲ್ಲಿಗೆ ಬಂದು ಇಲ್ಲಿ ನಮಗೆ ಪ್ರೈಸಿಗೆ ನಮ್ಗೆ ಎಷ್ಟು ಬೇಕೋ ಆ ಪ್ರೈಸಿಗೆ ಸಿಗ್ತಾ ಇದೆ ಅಂದರೆ ಅದು ಒಂಥರ ಖುಷಿ. ಸೊ ಗೋಡನು ತುಂಬ ಚೆನ್ನಾಗೇ ಇತ್ತು ಆ್ಯಂಡ್ ಆಪ್ಷನ್ಸ್ ಕೂಡ ತುಂಬ ಚೆನ್ನಾಗೇ ಇರೋದ್ರಿಂದ ಸೊ ಅವರೇ ಎಲ್ಲ ಚೆಕ್ ಮಾಡಿಕೊಂಡು ಮೆಟೀರಿಯಲ್ನ ನೋಡ್ತಾ ಇದ್ರು. ನಾನು ಸುಮ್ಮನೆ ವಿಡಿಯೋ ಮಾಡ್ತಾ ಇದ್ದೆ ಅಷ್ಟೇ. ಎಷ್ಟೇ ನೋಡಿದ್ರು ನಂಗೆ ಆ ಮೆಟೀರಿಯಲ್ ಸರಿ ಇದೆಯಾ ಸರಿ ಇಲ್ವಾ ಅಂತ ನನಗೆ ಗೊತ್ತಾಗಲ್ಲ ಅಲ್ವಾ. ಅದಕ್ಕೆ ನಾನು ಬರೀ ಫೋಟೋಸು ವಿಡಿಯೋಸು ತೊಗೊಂಡು ಅವರಿಬ್ಬರಿಗೆ ಹೇಳ್ತಾ ಇದ್ದೆ. ಎಷ್ಟಾಗುತ್ತೋ ಟೈಮ್ ತೊಗೊಂಡು ನಿಧಾನವಾಗಿ ಐಟಮ್ಸ್ ಎಲ್ಲ ಚೆನ್ನಾಗಿದೆಯಾ, ಕ್ವಾಲಿಟಿ ವೈಸು ಚೆನ್ನಾಗಿದೆಯಾ ಎಲ್ಲ ಚೆಕ್ ಮಾಡಿಕೊಂಡೆ ಪರ್ಚೇಸ್ ಮಾಡೋಣ ಅಂತ ಹೇಳಿದೆ. ಆ್ಯಂಡ್ ಅವರು ಕೂಡ ತುಂಬ ಟೈಮ್ ತೊಗೊಂಡೆ ಸರ್ಚ್ ಮಾಡ್ತಾ ಇದ್ರು. ನಾವು ಬೆಳಗ್ಗೆ ಹೋಗಿರೋದು ಮನೆಯಿಂದ 10:30 ಅನಿಸುತ್ತೆ. ಸೊ ಟೈಮ್ ತುಂಬ ಹಿಡಿತು. ಮಧ್ಯಾಹ್ನ ಒಂದು 2 o'clock ತನಕ ನಾವು ಐಟಮ್ನೆಲ್ಲ ಚೆಕ್ ಮಾಡಿದ್ದೇ ಆಯಿತು, ಚೆನ್ನಾಗಿದೆಯಾ ಅಥವಾ ಏನಾದರೂ ಡ್ಯಾಮೇಜ್ ಇದೆಯಾ ಅಂತ. ಸೊ ಅವರಿಬ್ರಿಗೂ ಚೆಕ್ ಮಾಡೋಕ್ಕೆ ಚೆನ್ನಾಗೇ ಹೇಳ್ತಾ ಇದ್ದೆ ನಾನು. ಇದೆಲ್ಲ ಉಂಟಲ್ಲ ಇಲ್ಲಿ, ಇದೆಂತದು ತಗೊಳ ಒಂದು ತಗ ನೋಡೋಣ. ಹೌದಾ ನೋಡೋಣ ಇಲ್ಲಿ ಯಾವ್ದು ಮೇನ್ ಅದಕ್ಕೆ ನಮ್ಮ ಅಪ್ಪಾಜಿಗೂ ಫುಲ್ ಏನು ಗೊತ್ತಿಲ್ಲ, ಅವ್ರಿಗೂ ಅಷ್ಟು ಡೀಪಾಗಿ ಮೆಟೀರಿಯಲ್ ಬಗ್ಗೆ ಯಾವುದಕ್ಕೆ ಏನು ಯೂಸ್ ಮಾಡಬೇಕು ಅಂತ ಗೊತ್ತಿಲ್ಲ. ಅದಕ್ಕೆ ಅವನಿಗೆ ಅದನ್ನು ತಗೋ ಇದು ತಗೋ ಎಲ್ಲ ಒಂದೊಂದು ಆಪ್ಷನ್ ಇಟ್ಕೊಳೋಣ, ಯಾರಾದರೂ ಏನಾರು ಕೇಳಿದ್ರೆ ಅಂತ ಹೇಳ್ಬಿಟ್ಟು ಎಲ್ಲದನ್ನು ಚೆಕ್ ಮಾಡಿ ಎಲ್ಲದನ್ನು ಒಂದೊಂದು ಪರ್ಚೇಸ್ ಮಾಡ್ತಾಯಿದ್ರು. ನಾನು ಮಾತ್ರ ಸುಮ್ಮನೆ ಸುತ್ತಕೊಳ್ತಾ ಇದ್ದೀನಿ. ನನಗೆ ಯಾವುದ್ರದ್ದು ಗಂಧನೂ ಗೊತ್ತಿಲ್ಲ, ಗಾಳಿನೂ ಗೊತ್ತಿಲ್ಲ. ಅವರೇ ಇಬ್ಬರು ಎಲ್ಲ ಚೆಕ್ ಮಾಡಿಕೊಂಡು ಪ್ರೈಸು ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಹಾಂ,
ಮೆಟೀರಿಯಲ್ನು ಎಲ್ಲದನ್ನು ಚೆಕ್ ಮಾಡಿಬಿಟ್ಟು ಎಲ್ಲದೂ ಓಕೆ ಮಾಡಿದ್ರು. ಬಟ್ ಆದರೂ ಅವರೇ ಇಬ್ರು ಹೋಗ್ಬಿಟ್ಟು ಏನೋ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಪ್ರೈಸಸ್ ಬಗ್ಗೆ. ನನಗೇನು ಪ್ರೈಸಸ್ ಬಗ್ಗೆ ಅಷ್ಟೇ ಐಡಿಯಾ ಇಲ್ಲ. ಇವರು ಎಲ್ಲ ಪ್ರೈಸಸ್ ಬಗ್ಗೆ ಮಾತಾಡಿಕೊಂಡು ಎಲ್ಲ ಓಕೆ ಮಾಡಿಬಿಟ್ಟು ಎಲ್ಲ ಪ್ಯಾಕಿಂಗ್ ಮಾಡ್ಸೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ತುಂಬ ಚಿಕ್ಕ ಚಿಕ್ಕ ಐಟಮ್ಗಳಿದೆ ಆಯಿತಾ. ಅದನ್ನೆಲ್ಲ ಕೌಂಟ್ ಮಾಡಿ ಐಟಮ್ಸ್ ಎಷ್ಟು ಬೇಕು ಅಂತ ಹಾಕೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಅಂತ ಅಂದರು. ಸೊ ನಮಗೆಲ್ಲ ಚೂಸ್ ಮಾಡೋತ್ತಿಗೆ 2 o'clock ಆಯಿತು. ನೆಕ್ಸ್ಟ್ ಅವ್ರು ಮತ್ತೆ 1 hour 2 hour ತೊಗೊಂಡ್ರು ಎಲ್ಲ ನೀಟಾಗಿ ಪ್ಯಾಕ್ ಮಾಡೋಕ್ಕೆ. ಮತ್ತೆ ಮಿಡ್ಲಲ್ಲಿ ಬೇರೆ ನಮ್ಗೆ ಹಸು ಬೇರೆ ಆಗ್ತಾಯಿತ್ತು. ಸೊ ನಾವು ಊಟ ಕೂಡ ಮಾಡ್ಕೊಂಡ್ವಿ. ಊಟ ಮಾಡಿಬಿಟ್ಟು ಇವ್ರ ಹತ್ರ ಎಲ್ಲ ಐಟಮ್ಸ್ನ ಚೆಕ್ ಮಾಡಿಬಿಟ್ಟು ಪ್ಯಾಕ್ ಮಾಡೋಕ್ಕೆ ಹೇಳಿದ್ವಿ. ತುಂಬ ಚಿಕ್ಕ ಚಿಕ್ಕ ಸ್ಕ್ರೂ, ಸ್ಪ್ಯಾನರ್ಸು, ಐಟಮ್ಸು ಯಾವ್ದ್ಯಾವುದೋ ಇರೋದ್ರಿಂದ ಎಲ್ಲದನ್ನು ಒಂದೊಂದನ್ನೇ ಅವರು ಕೌಂಟ್, ಅವ್ರಿಗೂ ಲಾಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲದನ್ನು ಚೆಕ್ ಮಾಡ್ತಾ ಇದ್ರು. ಸೊ ಚೆಕ್ ಮಾಡಿ ಎಲ್ಲ ಪರ್ಚೇಸ್ ಮಾಡೋಷ್ಟೊತ್ತಿಗೆ ನನಗೆ ಐಟಮ್ಸು ಓಕೆ ಒಂದು 3-4 ಬಾಕ್ಸಸ್ ಐಟಮ್ಸ್ ಆಯಿತು. ಇದೆಲ್ಲ ಐಟಮ್ಸನ್ನು ಒಂದು ಪರ್ಚೇಸು ಮಾಡ್ದೆ. ಆ್ಯಂಡ್ ನಾವು ಅನ್ಕೊತೀವಿ ಕೃಷಿ ಮಾಡೋದು ತುಂಬ ಏನು ಖರ್ಚಾಗಲ್ಲ ಅಂತಲೂ ಕೆಲವರು ಅನ್ಕೊಬೋದು. ಬಟ್ ನನಗೆ ಗೊತ್ತು, ನಮಗೆ ಐಡಿಯಾ ಇರೋದ್ರಿಂದ ಪ್ರೈಸಸ್ ಅಷ್ಟೇ ಯಾವುದ್ರದ್ದು ಅಷ್ಟು ಈಸಿ ಇಲ್ಲ ಗೊತ್ತಾ. ನಾವು ನೋಡಿರೋ ಐಟಮ್ಸ್ ಎಲ್ಲ ಎಷ್ಟು ಚಿಕ್ಕ ಚಿಕ್ಕ ಅನಿಸ್ತಾ ಇದೆ. ಪ್ರೈಸಸ್ ಮಾತ್ರ ಆಲ್ಮೋಸ್ಟ್ ಎಲ್ಲ ಸೇರಿ ಟೋಟಲ್ ನಮಗೆ 1ರಿಂದ 1.5 ಲಕ್ಷದವರೆಗೂ ಬಿಲ್ ಆಗೋಯ್ತು. ನಾನು ಅವರೆಲ್ಲ ಕೌಂಟ್ ಮಾಡಬೇಕಾದ್ರೆ ಸುಮ್ಮನೆ ಕುತ್ಕೊಂಡಿದ್ದೆ. ನನಗೆ ಸಖತ್ ನಿದ್ದೆ ಕೂಡ ಬರ್ತಾ ಇತ್ತು. ಬಟ್ ಏನು ಮಾಡೋದು, ನಿದ್ದೆ ಮಾಡೋಕೆ ಆಪ್ಷನ್ ಇಲ್ವಲ್ಲ. ಅದಕ್ಕೆ ಏನೇನಾಗುತ್ತೋ ಆ ಥರ ಸುಮ್ಮನೆ ವೀಡಿಯೋಸ್ ಎಲ್ಲ ತಕ್ಕೊಳ್ತಾ ಇದ್ದೆ. ಅವರೇ ಎಲ್ಲ ಫೈನಲಿ ಪ್ರೈಸಸ್ ಎಲ್ಲ ಆಗಿ ಬಾಕ್ಸಸ್ ಎಲ್ಲ ಪ್ಯಾಕ್ ಮಾಡಿ ಅವರೇ ಕೊರಿಯರ್ ಕೂಡ ಮಾಡ್ತೀನಿ ಅಂತ ಅಂದರು. ಸೊ ಕೊರಿಯರ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಬಿಲ್ ಪೇ ಎಲ್ಲ ಮಾಡಿಬಿಟ್ಟು ನಾವು ಮನೆಗೆ ಬಂದ್ವಿ. ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ರೆಸ್ಟ್ ಎಲ್ಲ ಮಾಡಿ ಆದಮೇಲೆ ನಮ್ಮ ಅಪ್ಪಾಜಿ ನನಗೆ ಸೌಂಡ್ ಬಾರ್ ಬೇಕು ಅಂತ ಹೇಳಿದ್ರು. ಸೊ ಸೌಂಡ್ ಬಾರ್ ಪರ್ಚೇಸ್ ಮಾಡೋಣ ಅಂತ ಕ್ರೋಮಕ್ಕೆ ಹೋದ್ವಿ. ಸೌಂಡ್ ಬಾರ್ ಬಗ್ಗೆ ನನಗೂ ಜಾಸ್ತಿ ಏನು ಐಡಿಯಾ ಇಲ್ಲ. ನನಗೆ ಜಸ್ಟ್ ಸೌಂಡ್ ಬಾರು ಅಷ್ಟೇ ನನಗೂ ಗೊತ್ತಿರೋದು. ಬಟ್ ಇವ್ರಿಗೆ ಎಲ್ಲ ಗೊತ್ತಿತ್ತು, ಅದಕ್ಕೆ ಇವರೇ ಚೆಕ್ ಮಾಡೋಣ ಅಂತ ನೋಡ್ತಾ ಇದ್ರು. ಬಟ್ ನಮ್ಮಪ್ಪ ನೋಡಿದ್ರೆ ಲಾಸ್ಟ್ ಮೂಮೆಂಟಿಗೆ ಪ್ಲಾನ್ ಮಾಡಿರೋದು. ಬಜೆಟ್ ಲಾಸ್ಟ್ ಮೂಮೆಂಟಲ್ಲೇ ಹೇಳ್ತಿದ್ದಾರೆ, ನನಗೆ ಜಾಸ್ತಿ ದುಡ್ಡಿನ ಬೇಡ, ಕಡಿಮೆದೇ ಬೇಕು, ಸೌಂಡ್ ಚೆನ್ನಾಗಿರ್ಬೇಕು ಅಂತಿದ್ದಾರೆ. ಬಟ್ ಇಲ್ಲಿ ಹೋಗಿ ನೋಡಿದ್ರೆ ಯಾವುದು ಕಡಿಮೆ ರೇಂಜಿಗೆ ಕಾಣಿಸ್ತಾನೆ ಇಲ್ಲ. ಯಾವ್ದು ನೋಡಿದ್ರು 10,000 12,000 ಆ ರೇಂಜಲ್ಲಿ ಹೇಳ್ತಾ ಇದ್ದಾರೆ. ಜಸ್ಟ್ ಬರೀ ಇದೊಂದು ಬೋಟ್ ನೋಡಿದ್ವಿ, ಬಟ್ ಇದು ಕೂಫರ್ ಇಲ್ಲ, ಬಸ್ ಬಾರು ಇನ್ಕ್ಲೂಡ್ ಅಂತ ಏನೋ ಅಂದ್ರು. ಬಟ್ ಇದೇನೋ 5,000 ಇತ್ತು. ನಮ್ಮ ಅಪ್ಪಾಜಿಗೆ ಅದು ಇಷ್ಟ ಆಗಿಲ್ಲ. ಅದಕ್ಕೆ ಅಲ್ಲಿಂದ ಮತ್ತೆ ಬೇರೆ ಕಡೆ ಹೋದ್ವಿ. ರಿಲಯನ್ಸ್ ಡಿಜಿಟಲು ಮತ್ತು ಪೈ ಎಲೆಕ್ಟ್ರಾನಿಕ್ಸ್ ಎಲ್ಲ ಹೋದ್ವಿ. ಆಮೇಲೆ ಅಂದರು ಬೇಡ, ಆಂದಿವೆ ಹೋಗ್ತಾ ನಾಳೆನೇ ನೋಡೋಣ ಅಂತ ಅಂದರು. ಸೊ ಅಲ್ಲಿಂದ ಮನೆಗೆ ಬಂದು ರೆಸ್ಟ್ ಮಾಡಿ ಊಟ ಮಾಡಿ ಮಲಗಿದ್ವಿ. ಫುಲ್ ಟಯರ್ಡ್ ಆಗಿತ್ತು. ನೆಕ್ಸ್ಟ್ ಡೇ ನಾವು ಊರಿಗೆ ಹೋಗೋದು ಅಂತ ಪ್ಲಾನ್ ಮಾಡಿದ್ವಿ. ಸೊ ಆನ್ ದ ವೇ ಹೋಗ್ತಾ ಒಂದು ಸ್ವಲ್ಪ ಮತ್ತೆ ಬೇರೆ ಶಾಪಲ್ಲೂ ಪರ್ಚೇಸ್ ಮಾಡೋಕ್ಕಿತ್ತು. ಅಲ್ಲೂ ಒಂದು ಸ್ವಲ್ಪ ಫುಲ್ ಮೆಟೀರಿಯಲ್ಸ್ನೆಲ್ಲ ಪರ್ಚೇಸ್ ಮಾಡ್ತಾ ಇದ್ರು. ಅವರು ಏನೇನೋ ಚೆಕ್ ಮಾಡ್ತಾ ಇದ್ದ, ಡ್ರಿಲ್ಲಿಂಗ್ ಮಿಷನು, ಯಾವುದ್ಯಾವುದೋ ಮಿಷನು ಎಲ್ಲ ಬೇಕು ಅಂತ ಹೇಳ್ಬಿಟ್ಟು ಅದನ್ನೂ ಎಲ್ಲ ತಗೊಂಡು ಹಂಗೆ ಡಿಸ್ಕಸ್ ಮಾಡ್ತಾ ಮನೆಗೆ ಹೋಗೋಣ ಅಂತ ಅಂದ್ವಿ. ಬಟ್ ಮತ್ತೆ ಸೌಂಡ್ ಬಾರ್ ತೊಗೊಬೇಕು ಅಂತ ಅಂದರು ಅಪ್ಪಾಜಿ. ನನಗೆ ಸೌಂಡ್ ಬಾರ್ ಮನೆಗೆ ಹೋದ್ಮೇಲೆ ಮತ್ತೆ ನಾನು ತೊಗೊಳೋದೇ ಇಲ್ಲ ಅಂದರು. ಸರಿ ಹಾಗಾದರೆ ಇಲ್ಲೇ ಎಲ್ಲಾದರೂ ಹೊರಗಡೆನೇ ಸೌಂಡ್ ಬಾರ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಆನ್ ದ ವೇನೆ ಶಾಪ್ ಸಿಕ್ತು. ಎಲೆಕ್ಟ್ರಾನಿಕ್ಸ್ ಅಲ್ಲಿ ಐಟಮ್ ನೋಡಬೇಕು. ಇಲ್ಲಿ ಶಾಪಲ್ಲೂ ಅಷ್ಟೇ ನಮಗೆ ಒಂದು ಬೋಟ್ ಆಪ್ಷನ್ ಇತ್ತು ವಿತ್ ಊಫರ್. ಆ್ಯಂಡ್ ಹನಿವೆಲ್ ಬ್ರ್ಯಾಂಡ್ ಕೂಡ ಇತ್ತು. ಸೂಪರ್ ಚೆನ್ನಾಗಿತ್ತು. ನಾವು ಎರಡನ್ನೂ ಮತ್ತೆ ಆನ್ಲೈನಲ್ಲೂ ಚೆಕ್ ಮಾಡಿದ್ವಿ, ಪ್ರೈಸಸ್ ಹೇಗಿದೆ, ರೇಟಿಂಗ್ಸ್ ಹೇಗಿದೆ ಅಂತೆಲ್ಲ ಚೆಕ್ ಮಾಡಿದ್ವಿ. ಬಟ್ ನಮ್ಗೆ ಎರಡರಲ್ಲೂ ಕಂಪೇರ್ ಮಾಡಿದ್ರೆ ಹನಿವೆಲ್ ಸ್ವಲ್ಪ ರೇಟಿಂಗ್ಸು ಚೆನ್ನಾಗಿತ್ತು, ಬೋಟ್ ಅಷ್ಟೊಂದು ರೇಟಿಂಗ್ಸ್ ಚೆನ್ನಾಗಿರಲಿಲ್ಲ. ಆ್ಯಂಡ್ ನಮ್ಮ ಮನೇಲಿರೋ ಸೌಂಡ್ ಬಾರು ಬೋಟೇ ಇರೋದ್ರಿಂದ ಸೊ ಮತ್ತೆ ಅದೇ ಬ್ರ್ಯಾಂಡ್ ಯಾಕೆ ತೊಗೊಳೋದು, ಇಲ್ಲಿ ಮನೆಗಾದ್ರೂ ಚೇಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ಹನಿವೆಲ್ಲೇ ತೊಗೊಳೋಣ ಅನ್ಕೊಂಡ್ವಿ. ಬಟ್ ಕಂಪೇರ್ ಮಾಡಿದ್ರೆ ಹನಿವೆಲ್ಲು ಪ್ರೈಸ್ ಸ್ವಲ್ಪ ಜಾಸ್ತಿ ಇತ್ತು, ಬೋಟ್ ಸ್ವಲ್ಪ ಪ್ರೈಸ್ ಕಮ್ಮಿ ಇತ್ತು. ಬೋಟ್ ಏನೋ ಎಷ್ಟು 6,000 ಸಮಥಿಂಗ್ ಏನೋ ಅಂದರು. ಹನಿವೆಲ್ ಮಾತ್ರ 7,000 ಏನೋ ಇತ್ತು. ಅದಕ್ಕೆ ಓಕೆ ಪರವಾಗಿಲ್ಲ ಮತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಚೆಕ್ ಕೂಡ ಮಾಡಿಸಿದ್ವಿ ಅಲ್ಲೇನೆ ಎಲ್ಲ ಚೆನ್ನಾಗಿದೆಯಾ ಅಂತ. ಎಲ್ಲ ಓಕೆ ಅಂತ ಆದ್ಮೇಲೆ ಸ್ವಲ್ಪ ಡಿಸ್ಕಷನು ಜೋರಾಗೆ ಮಾಡಿದ್ವಿ. ಅವರು ನೋಡಿದ್ರೆ ಕಡಿಮೆನೇ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಮನೇಲಿ ಸಿದ್ದು ನಮ್ಮ ಅಪ್ಪಾಜಿ ನೋಡಿದ್ರೆ ಇಲ್ಲ ಕಡಿಮೆ ಕೊಡಿ ಅಂತ ಇದ್ದಾರೆ. ಫೈನಲಿ ಫುಲ್ ಡಿಸ್ಕಷನ್ ಮಾಡಿಬಿಟ್ಟು ಬಾರ್ಗೇನ್ ಮಾಡಿ ಅವರು 6,500 ಬಂದರು ಲಾಸ್ಟಿಗೆ. ಓಕೆ 6,500 ಕೊಡೋಣ ಅಂತ ಅಂದ್ಕೊಂಡು ಅಪ್ಪಾಜಿ 6,500 ಕೊಟ್ಟರು. ನೆಕ್ಸ್ಟ್ ಅಲ್ಲಿಂದ ಊರ್ ಕಡೆ ಹೊರಟ್ವಿ. ಸೊ ಆನ್ ದ ವೇನೆ ಬರ್ತಾನೆ ಸ್ವಲ್ಪ ಹಣ್ಣುಗಳೆಲ್ಲ ತಿನ್ಕೊಂಡು ಮನೆಗೆ ಹೋಗೋಣ ಅಂತ. ನಾವು ಅಲ್ಲಿಂದ ಹೊರಡ್ಬೇಕಾದ್ರೇನೆ ಆಲ್ಮೋಸ್ಟ್ 3 o'clock 3:30 ಆಗಿತ್ತು. ಹಾಗಾಗಿ ತೀರ್ಥಹಳ್ಳಿಗೆ ರೀಚ್ ಆಗೋಷ್ಟೊತ್ತಿಗೆ ನೈಟೇ ಆಗೋಗಿತ್ತು. ಬಟ್ ಸ್ವಲ್ಪ ಗ್ಯಾಪ್ ಕೊಟ್ಕೊಂಡು ಕಾಫಿ ಕುಡ್ಕೊಂಡು ಆನ್ ದ ವೇ ಸಿಕ್ಕಿದ್ರೆಲ್ಲ ತಿನ್ಕೊಂತ ಮನೆಗೆ ಬರ್ತಾ ನೈಟೇ ಆಗೋಯ್ತು. ಸೊ ಅವ್ರು ಬಂದಮೇಲೆ 2 days ಫುಲ್ಲು ಔಟ್ಸೈಡೇ ಜಾಸ್ತಿ ಆಗೋಯಿತು. ಔಟ್ಸೈಡೇ ಆ ಮೆಟೀರಿಯಲ್ ಶಾಪಿಂಗು ಅಥವಾ ಬೇರೆ ಏನಾದರೂ ಐಟಮ್ ಶಾಪಿಂಗು ಹಾಗೆ ಅಂತಲೇ 2 days ಸ್ಪೆಂಡ್ ಮಾಡಿಬಿಟ್ಟು ನೆಕ್ಸ್ಟ್ ಇವಾಗ ಊರ ಕಡೆ ಬರ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.